ಇಂಧನ ಭದ್ರತೆ ಕುರಿತು ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಗದ್ದಲಕ್ಕೆ ಕಾರಣ ಆಯಿತು. ಇವತ್ತು ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷದಿಂದ ಭಾರತದ ಇಂಧನ ಭದ್ರತೆಯ ಮೇಲೆ ಪರಿಣಾಮ ಉಂಟಾಗ್ತಿದೆ ಅಂತ ಹೇಳಿದ್ದಕ್ಕೆ ಆಡಳಿತ ಪಕ್ಷದ ಸದಸ್ಯರು ವಿರೋಧಿಸಿದ್ರಿಂದ ಸದನದಲ್ಲಿ ಗದ್ದಲ ಉಂಟಾಯಿತು. ಅಷ್ಟೇ ಅಲ್ಲದೆ ಸಂಸತ್ ಹೊರಗೂ ಇಂಡಿಯಾ ಒಕ್ಕೂಟ ಪ್ರತಿಭಟನೆ ನಡೆಸಿ ಮೋದಿ ವಿರುದ್ಧ ಘೋಷಣೆ ಕೂಗಿದ್ದಾರೆ. स्थिरता पर निर्भर करता है। हाल ही की घटना में कुछ भारतीय नागरिक मारे गए हैं या लापता है। अरे आयम एक मिनट यस खाड़ी देशों से भारत को हर साल लगभग 51 बिलियन यूएस डॉलर की रेमिटेंस होती है, जो लाखों भारतीय परिवार के जीवन का आधार है। वहाँ की घटनाओं का असर भारत पर भी दिखाई देने लगा है। सर, कुकिंग गैस सिलेंडर के दाम में लगभग 60 रुपए की वृद्धि हुई है। कमर्शियल गैस सिलेंडर 115 की वृद्धि हुई है। इसका बोझ गरीब परिवारों पर पड़ा है। इसीलिए मैं आपसे निवेदन करता हूँ। I am coming back to you, Honorable. I am coming back to you, sir. MES has set up a dedicated special control room to monitor the situation and respond to queries from those. I will come back to let him complete his statement. Let him complete his statement. You are not allowing him to make the statement. That is not correct. Gargaji, that is not correct. I allowed you to speak. Let him complete the statement. I will come back to you. Let him complete the statement. Please. The MES latest update on this was issued on 7th of March. Honorable Chairman, sir, our diplomats have also worked hard to assist stranded transit passengers in hubs like Dubai, Doha and Abu Dhabi. They have facilitated international border crossings for Indian nationals, including from UAE to Oman and from Qatar, Kuwait and Bahrain to Saudi Arabia. Wherever there has been a partial opening of airspace, we have approved and undertaken commercial flights, including non-scheduled flights, to enable the return of Indian passengers. ಮೇಡಮ್, ಇಂಥ ಸಂದರ್ಭದಲ್ಲಿ ವಿಪಕ್ಷಗಳ ಹೋರಾಟ ರೈಟಾ? ಅಲ್ಲ, ಈಗ ಯಾಕೆ ಮಾತಾಡಬಾರ್ದು ಪ್ರತಿಪಕ್ಷಗಳು ಹೇಳಿ? ನೀವು ಸಂಸತ್ತಿರೋದು ಎದಕ್ಕೆ? ಪ್ರಶ್ನಿಸೋದಕ್ಕೆ, ಚರ್ಚೆ ಮಾಡಿ. ಈಗ ಏನೋ ಒಂದು ಸಮಸ್ಯೆ ಎದುರಾಗಿದೆ, ವಿಶ್ವಕ್ಕೆ ಯುದ್ಧದ ಭೀತಿ ಎದುರಾಗಿದೆ. ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ಯುದ್ಧದಲ್ಲಿ ಭಾರತದ ಅರ್ಥವ್ಯವಸ್ಥೆಯ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ. ಹೀಗೆ ಯುದ್ಧ ಮುಂದುವರೆದ್ರೆ ಒಂದು 10-15 ದಿನ ನಮಗೆ ತೈಲ ಪೂರೈಕೆ ಕಡಿಮೆ ಆಗುತ್ತೆ ಮತ್ತು ನಮ್ಮ ಅರ್ಥವ್ಯವಸ್ಥೆಯು ಕೂಡ ಅಲುಗಾಡುತ್ತೆ. ಈ ಮಧ್ಯೆ ದಿನಕ್ಕೊಂದರಂತೆ ಟ್ರಂಪ್ ಹುಚ್ಚಿನ ತರ ಹೇಳಿಕೆ ಕೊಡ್ತಾ ಇದ್ದಾನೆ. ನೋಡಿ, ನಮ್ಮ ಭಾರತದ ವಿದೇಶಾಂಗ ನೀತಿಯನ್ನ ಅಮೆರಿಕ ನಿರ್ಧಾರ ಮಾಡುತ್ತಾ? ಈ ಭಾರತದ 140 ಕೋಟಿ ಜನರ ಅವಶ್ಯಕತೆಗಳನ್ನ ನಾವು ಅಮೆರಿಕದ ಬೇಕು ಬೇಡಗಳಿಗೆ ಅನುಗುಣವಾಗಿ ನಾವು ನಿರ್ಧಾರ ಮಾಡ್ಬೇಕಾ? ಸ್ವತಂತ್ರ ಭಾರತದ ಹೆಡ್ ಕ್ವಾರ್ಟರ್ಸ್ ಡೆಲ್ಲಿಯಲ್ಲಿದೆಯಾ, ವಾಷಿಂಗ್ಟನ್ ಅಲ್ಲಿದೆಯಾ? ನಿಮ್ಗೆ 1 ತಿಂಗಳು ಟೈಮ್ ಕೊಟ್ಟಿದೀವಿ, ನೀವು ಬೇಕಾದ್ರೆ ರಷ್ಯಾದ ಜೊತೆಗೆ ನೀವು ತೈಲ ಪೂರೈಕೆ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇವ್ರು ಯಾರು? ನಮ್ಮ ದೇಶದ ತೀರ್ಮಾನಗಳನ್ನ ತೆಗೆದುಕೊಳ್ಳೋದಕ್ಕೆ ನಾವು ಸಶಕ್ತರಾಗಿದ್ದೀವಿ. ನೀವು ಜೈಶಂಕರ್ ಅವರು ಅದನ್ನೇ ಹೇಳಿದ್ರಲ್ಲ, ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಾವು ಏನ್ ನಿರ್ಧಾರ ತೆಗೆದುಕೊಳ್ಳಬೇಕೋ ಅದನ್ನ ತೆಗೆದುಕೊಳ್ತೇವೆ, ನಮ್ಮ ದೇಶಕ್ಕೆ ಏನ್ ಬೇಕೋ ಅದನ್ನ ನಾವು ಡಿಸೈಡ್ ಮಾಡ್ತೇವೆ ಅಂತ ಹೇಳಿದ್ರೆ ಹೊರತು ಅಮೆರಿಕ ಬಾಯಿಗೆ ಬಂದಂಗ್ ಮಾತಾಡಬೇಡಿ. ಯಾಕೆ ಅಂತಂದ್ರೆ ಇದು 140 ಕೋಟಿ ಸ್ವತಂತ್ರ ಭಾರತೀಯರ ಆತ್ಮಗೌರವದ ಪ್ರಶ್ನೆ. ನಿಮ್ಮ ಅಹಂಕಾರದ ಮಾತುಗಳನ್ನ ಇಲ್ಲಿಗೆ ಲಿಮಿಟ್ ಮಾಡಿ ಮಿತಿಮೀರಿ ಮಾತಾಡಬೇಡಿ. ಯಾಕೆ ಅಂತಂದರೆ ಇಡೀ ಪ್ರಪಂಚ ಭಾರತ ಏನ್ ಮಾತಾಡುತ್ತೆ ಅಂತ ಎದುರು ನೋಡ್ತಾ ಇದೆ. ನಾವಿಬ್ರು ಒಳ್ಳೆ ಸ್ನೇಹಿತರಾಗಿದ್ದೀವಿ, ಸ್ನೇಹಿತರಾಗಿ ಇರೋಣ. ನಮ್ಮ ಮರ್ಯಾದೆಯನ್ನ ತೆಗೆಯುವಂತ ಹೇಳಿಕೆಗಳನ್ನ ಕೊಟ್ಟರೆ ನಾವು ಸುಮ್ಮನಿರುವುದಿಲ್ಲ ಅಂತ ಒಬ್ರಾದ್ರೂ ಇವ್ರು ಮಾತಾಡಿದ್ರ? ಆಮೇಲೆ ಒಬ್ಬ ಮಂತ್ರಿ ಮಾತಾಡಿದ ಮೇಲೆ ನೀವು ಸಂಸತ್ನಲ್ಲಿ ಚರ್ಚೆನೆ ಅವಶ್ಯಕತೆ ಇಲ್ಲ ಅನ್ನೋದಾದ್ರೆ ಒಂದು ಪ್ರೆಸ್ ಮೀಟ್ ಮಾಡ್ಬೇಕಾಗಿತ್ತು. ಅದಕ್ಕೆ ಸಂಸತ್ ಯಾಕೆ ಬೇಕಾಗಿತ್ತು? ಹೊರಗಡೆ ಬಂದು ಪ್ರೆಸ್ ಮೀಟ್ ಮಾಡಿ, ನೋಡಿ ಇದೇ ನಮ್ಮ ಸರ್ಕಾರದ ಸ್ಟ್ಯಾಂಡ್, ಮುಗಿದೋಯ್ತು, ನೀವು ಮಾತಾಡಂಗಿಲ್ಲ ಪ್ರತಿಪಕ್ಷಗಳು, ಮುಗಿದೋಯ್ತು ಅಂತ ಸಂಸತ್ ಇವ್ರನ್ನೆಲ್ಲ ಆಯ್ಕೆ ಮಾಡಿ ಕಳಿಸಿರೋದು ಯಾಕೆ? ಯಾವ್ದಾದ್ರು ಒಂದು ಸಮಸ್ಯೆ ಬಂದಾಗ ಸಂಸತ್ತಿನಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷಗಳು ಕೂತು ಮಾತಾಡಿ ಸಮಸ್ಯೆಗೆ ಮಾರ್ಗೋಪಾಯಗಳನ್ನ ಕಂಡು ಹಿಡಿಯಬೇಕು.
ದೇಶದ ಜನರಲ್ಲಿ ಮತ್ತು ಪ್ರತಿಪಕ್ಷಗಳಲ್ಲಿ ಹಲವಾರು ಪ್ರಶ್ನೆಗಳಿವೆ. ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಪ್ರಶ್ನೆಗಳಿಂದ ಯಾಕೆ ಹೆದರಿ ಓಡ್ತೀರಿ? ಕರೆಕ್ಟ್. ಹೌದಲ್ವಾ? ಏನ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅವರು? ಆಯ್ತಪ್ಪ, ಇರಾನ್ನ ಇದು ಯುದ್ಧ ನೌಕೆ ಮೇಲೆ ಅಟ್ಯಾಕ್ ಮಾಡಿದ್ರು, ನಾವ್ ಯಾಕೆ ಹೋಗ್ಲಿಲ್ಲ? ನಾವ್ ಯಾಕೆ ಮಾನವೀಯತೆ ಆಧಾರದ ಮೇಲೆ ಅವ್ರಿಗೆ ಸಪೋರ್ಟ್ ಮಾಡ್ಲಿಲ್ಲ? ಹೇಳಿ. ಹೌದು, ಮಾಡ್ಬೇಕಾಗಿತ್ತು. ಸೊ ಇಲ್ಲ, ನಮ್ ಫಾರಿನ್ ಪಾಲಿಸಿ ಹಿಂಗಿದೆ. ನೀವು ಕನ್ವಿನ್ಸ್ ಅಲ್ವಾ ಅವ್ರಿಗೆ? ನಾವು ತಗೊಂಡಿರೋದೇ ಸರಿ, ನಾವು ಏನೋ ಮಾಡ್ತೀವಿ. ಮೌನವಾಗಿರುವುದು ಕೂಡ ಒಂದು ಸ್ಟ್ರಾಟರ್ಜಿ, ಮಾತನಾಡುವುದು ಸ್ಟ್ರಾಟರ್ಜಿ. ಅದೇ ನಾವು ಮಾತಾಡ್ತೀವಿ ಅಂತ ಇಟ್ಕೊಳ್ಳಿ ನೀವು. ಅದೇ ನಾವು ಮಾತಾಡ್ತೀವಿ. ಇವಾಗ 140 ಕೋಟಿ ಜನತೆಯ ಒಬ್ಬ ಪ್ರಧಾನಿಯ ಬಗ್ಗೆ ನೀವು ಹೆಂಗಂದ್ರೆ ಹಂಗ್ ಮಾತಾಡ್ತೀರಿ. ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಗಳು ಮೋದಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಇವ್ರು ಹೇಳ್ತಾರೆ ನಾವು ಪರ್ಮಿಷನ್ ಕೊಟ್ಟಿದೀವಿ ಇಂಡಿಯಾಗೆ ಅಂತ. ಪರ್ಮಿಷನ್ ಕೊಡೋದಕ್ಕೆ ನೀವ್ಯಾವ ದೊಣ್ಣೆ ನಾಯಕ? ನಮಗೆ ಪರ್ಮಿಷನ್ ಕೊಡೋದಕ್ಕೆ ನಮ್ಗೇನ್ ಅವಶ್ಯಕತೆ ಇದೆ ನಾವು ಅದನ್ನ ಮಾಡ್ಕೊಳ್ತೀವಿ. ನಮ್ಮ ಫಾರಿನ್ ಪಾಲಿಸಿಯನ್ನ ಡಿಸೈಡ್ ಮಾಡೋದಕ್ಕೆ ನಮ್ಗೆ ಸರ್ಕಾರ, ಹಾಗಾದ್ರೆ ನಮ್ ಸರ್ಕಾರ ಯಾಕಿದೆ? ಅದಕ್ಕೊಂದು ವಿದೇಶಾಂಗ ಸಚಿವರು ಯಾಕಿದ್ದಾರೆ? ಜೈಶಂಕರ್ ಅವ್ರ ಟೋನ್ ನೋಡಿ, ಅವ್ರು ಬಹಳ ಡೋಂಟ್ ಕೇರ್ ಮಾಸ್ಟರ್. ಅವರು ಹಿಂಗ್ ಕೊಡ್ತಾರಂದ್ರೆ ಟಾಂಗ್ ಎಲ್ಲರಿಗೂ ಕೊಡ್ತಾರೆ. ಇವತ್ತು ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ, ಟೋನ್ ನೋಡಿ. ಕೇಳ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು. ಅದೇ ನಾವೇನಾದ್ರೂ ಪ್ರಶ್ನೆ ಕೇಳ್ಬಿಟ್ರೆ, ಈಗ ನಮ್ಮ ದೇಶದ ಪ್ರಧಾನಿಗಳ ಮಾನ ಮರ್ಯಾದೆನ ಇಡೀ ಪ್ರಪಂಚದಲ್ಲಿ ಇವರು ಹರಾಜ್ ಹಾಕ್ಬೋದು. ಅದಕ್ಕೆ ಇವ್ರು ಏನು ಮಾತಾಡಲ್ಲ. ಯಾಕೆ? ಅದ್ರ ಬಗ್ಗೆ ಪ್ರಶ್ನೆ ನಾವ್ ಕೇಳಿದ್ರೆ ನಾವು ದೇಶದ್ರೋಹಿಗಳು. ಏನ್ರಿ ಮೋದಿಜಿ ಅವ್ರನ್ನ ಹಿಂಗ್ ಮಾತಾಡ್ತಾ ಇದಾರೆ, ನೀವ್ ಏನ್ರಿ ಒಂದು ಉತ್ತರ ಕೊಡಕ್ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ನಾವು ಕೇಳ್ಬಿಟ್ರೆ ನಾವು ದೇಶದ್ರೋಹಿಗಳು. ನೀವು ಉತ್ತರ ಕೊಡ್ಲಿಲ್ಲ ಅಂದ್ರೆ ಅದು ಸ್ಟ್ರಾಟರ್ಜಿ. ನೀವು ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ಅದು ದೇಶದ ಹಿತಾಸಕ್ತಿಗೆ ಸಂಬಂಧಪಟ್ಟಿದ್ದು. ಅದೇ ನಾವು ನಮ್ಮ ದೇಶದ ಆತ್ಮಗೌರವದ ಬಗ್ಗೆ ಈಗೆಲ್ಲ ಮಾತಾಡ್ತಾ ಇದ್ದಾರಲ್ಲ ಅಂತ ಕೇಳಿದ್ರೆ ನಾವು ದೇಶದ್ರೋಹಿಗಳು. ಈ ವಿಚಾರದಲ್ಲಿ ಮಾತಾಡ್ಕೊಡು. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವೆಲ್ಲ ಮಾತಾಡೋ ಹಾಗಿಲ್ಲ ಅಂತಂದ್ಬಿಟ್ರೆ ಅದೆಂಗಾಗುತ್ತೆ? ಹೌದಲ್ವಾ? ನಿಮ್ಮ ಜೊತೆಗೆ ನಾವಿದ್ದೇವೆ. ನೀವು ತೆಗೆದುಕೊಂಡುವಂತಹ ಪ್ರತಿ ನಿರ್ಧಾರಗಳಿಗೆ ನಾವು ಸಹಮತವನ್ನ ವ್ಯಕ್ತಪಡಿಸ್ತೇವೆ. ನಾವು ಮಾಡಿದ್ದೀವಿ ಕೂಡ. ನೀವು ಯಾವುದೇ ಯುದ್ಧ ಮಾಡಿದ್ರು, ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಮಾಡಿದ್ರೆ ಎಲ್ಲ ನಾವು ಇಡೀ ದೇಶದ ಪ್ರಜೆಗಳಾಗಿ ನಿಮ್ಮ ಹಿಂದೆ ಇದ್ದೇವೆ. ಆದರೆ ನಿಮ್ಮ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಾಧ್ಯಮಗಳು, ನಿಮ್ಮ ಮರ್ಯಾದೆಯನ್ನ ಅಮೆರಿಕ ನಾನು ಹೇಳ್ದಂಗೆ ಕೇಳ್ತಾರೆ ಅನ್ನುವ ಅಭಿಪ್ರಾಯ ಮೂಡಿಸ್ತಾ ಇರುವಂತಹ, ದುರಾಂಕಾರ ಮೆರೀತಾ ಇರುವಂತಹ ಅಮೆರಿಕಾಗೆ ನೀವೇನು ಉತ್ತರ ಕೊಡಲ್ಲ. ಹಾಗಾದ್ರೆ ನೀವು ನಮಗ್ ಮಾಡ್ತಾ ಇರುವಂತಹ ಅವಮಾನ ಅಲ್ವಾ? ಹೌದಾ? ನಾವು ಈ ದೇಶದ ಪ್ರಜೆಗಳಲ್ವಾ? ನೀವು ಒಬ್ರೇನಾ? ಬಿಜೆಪಿ ಅವ್ರೊಬ್ರೇನಾ ದೇಶದ ಪ್ರಜೆಗಳು? ನಾವೆಲ್ಲ ಅಲ್ವಾ? ಹಾಡಾಡಿ ನಗ್ತಾ ಇದ್ದಾರೆ. ಮೋದಿ ಅವರು ಇಸ್ರೇಲ್ ಮುಂದೆ ಹೋಗಿ ಕುಣಿದ್ಬಿಟ್ರು, ಟ್ರಂಪ್ ಹೇಳಿದ್ರು ಅಂತ ಯಾವ್ಯಾವ ತರ ಮಾತಾಡ್ತಾ ಇದ್ದಾರೆ. ಅದೆಲ್ಲ ನಮ್ಗೆ ಹರ್ಟ್ ಆಗಲ್ವಾ ಭಾರತದ ಪ್ರಜೆಗಳಿಗೆ? ಅದಕ್ಕೆ ನೀವು ಮೌನ ವಹಿಸಿದ್ರೆ ಅದು ಸ್ಟ್ರಾಟಜಿ. ನಾವು ಕೇಳಿದ್ದು ದೇಶದ್ರೋಹ. ಇಂಥ ಟೈಮಲ್ಲಿ ನೀವು ಮಾತಾಡ್ಕೊಡ್ದು. ನೀವು ಪ್ರಧಾನಿ ಮೋದಿ ಅವರು ಸುಮಾರು 15-20-25 ವರ್ಷಗಳಿಂದ ಒಂದು ದಿನ ರಜೆ ತಗೊಂಡಿಲ್ಲ. ಹೌದು, ತಗೊಂಡಿಲ್ಲ. ಅದಕ್ಕೆ ನಾವ್ ಹೇಳ್ತಿರೋದು ನಮ್ ಪ್ರಧಾನಿ ಮರ್ಯಾದೆ ತೆಗಿಬೇಡಿ ಅಂತ. ಹೌದಲ್ವಾ? ಎಲ್ಲದಕ್ಕೂ ಸುಮ್ನೆ ಇರೋದೇ ಉತ್ತರನಾ? ಎಲ್ಲದಕ್ಕೂ ಸುಮ್ನೆ ಇರೋದೇ ಉತ್ತರನಾ? ಹೌದಲ್ವಾ? ನನಗೇನು ಅರ್ಥ ಆಗ್ತಾ ಇಲ್ಲಪ್ಪ ಇವ್ರದ್ದು. ಏನು ದೇಶದ ಹಿರಿಮೆ, ಗರಿಮೆ, ಪ್ರತಿಷ್ಠೆ ಏನಾಗ್ಬೇಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ? ಹೆಂಗಂದ್ರೆ ಹೆಂಗ್ ಮಾತಾಡಕ್ಕೆ? ಭಾರತ ಯಾರು ಹೇಳ್ದಂಗೂ ಕೇಳಿಲ್ಲ ಇಲ್ಲಿಯವರೆಗೆ. ಯಾರು ನಮ್ಮನ್ನ ನಿಯಂತ್ರಿಸಿಲ್ಲ. ನೀ ಹಿಂಗೆ ಮಾಡ್ಬೇಕು, ನೀನ್ ಹಿಂಗೆ ತಗೊಳ್ಬೇಕು, ನೀ ಅವ್ರ ಹತ್ರ ತಗೋಬೇಕು, ನೀ ಇವ್ರ ಹತ್ರ ತಗೋಬೇಕು ಅಂತ. ನೀವು ಕೇಳ್ತಿಲ್ಲ ಅನ್ನೋದಾದ್ರೆ, ಈಗ ನಾವು ರಷ್ಯಾದಿಂದ ಮಾಡ್ಕೊಳ್ತಾ ಇದೀವಿ, ಇಲ್ಲ ನಾವೇನ್ ಸ್ಟಾಪ್ ಮಾಡಿಲ್ಲ. ಅಟ್ಲೀಸ್ಟ್ ನೀವು ಅದ್ರ ಬಗ್ಗೆ ನೀವು ಒಳ್ಳೆ ಭಾಷೆಯಲ್ಲಿ ಅವ್ರಿಗೆ ಉತ್ತರ ಕೊಡ್ಬೋದಲ್ಲ. ಅವರಷ್ಟು ಕೆಟ್ಟ ಭಾಷೆ ಅಲ್ಲದೆ ಇದ್ರು ಕೂಡ. ಏನೋಪ್ಪ ವಿಚಿತ್ರ. ಆಮೇಲೆ ಇವರು ಪ್ರತಿಪಕ್ಷಗಳಿಗೆ ಮಾತಾಡಕ್ಕೆ ಕೊಡಲ್ಲ. ಬಜೆಟ್ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಅವರು ಒಂಚೂರು ಮಾತಾಡಿದ್ರಪ್ಪ, ಅದಕ್ಕೆ ಇಡೀ ದೇಶಾದ್ಯಂತ ಚರ್ಚೆ ಶುರುವಾಯ್ತು. ನೀವು ಪ್ರತಿಪಕ್ಷಗಳು ಮಾತಾಡಿದ್ರೇನೆ ನಿಮ್ಗೆ ಇಷ್ಟ ಆಗಲ್ಲ ಅನ್ನೋದಾದ್ರೆ ಪ್ರತಿಪಕ್ಷಗಳು ಎದಕ್ ಬೇಕು? ಸಂಸತ್ ಎದಕ್ ಬೇಕು? ಹೌದಲ್ಲ? ಅಧಿವೇಶನ ಎದಕ್ ಬೇಕು? ಮಾತಾಡಕ್ಕೆ ಬಿಡಲ್ಲ ಅಂತಂದ್ರೆ ನೀವಷ್ಟೇ ಮಾತಾಡ್ಬೇಕು, ಬೇರೆಯವ್ರು ಮಾತಾಡ್ಕೊಡ್ದು. ಏನಿದು? ಆಲ್ ರೈಟ್. ಬಟ್ ನಾವು ನಮ್ಮ ವಿದೇಶಾಂಗ ನೀತಿಯನ್ನಾಗಲಿ ನಾವು ಯಾವುದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಅವ್ರ ಆ ಸ್ಥಾನದಲ್ಲಿ ಅದಕ್ಕೆ ಇದ್ದಾರೆ. ಅಟ್ಲೀಸ್ಟ್ ಉತ್ತರ ಕೊಡ್ಬೇಕಲ್ಲ. ಮರ್ಯಾದೆ ತೆಗಿತಾ ಇರ್ಬೇಕು, ಉತ್ತರ ಕೊಡ್ಬೇಕು. ನಗಲ್ವಾ ಬೇರೆ ದೇಶಗಳು ನಮ್ಮನ್ನ ನೋಡಿ? ಟ್ರಂಪ್ ಹೇಳಿದ ತಕ್ಷಣ ಬಾಯಿ ಮುಚ್ಕೊಂಡ್ರಿ ಇವರು. ಟ್ರಂಪ್ ಹೇಳಿದ ತಕ್ಷಣ ಟ್ರಂಪ್ ಓಪನ್ ಆಗಿ ಹೇಳ್ತಾ ಇದೆ, ಅಮೆರಿಕ 1 ತಿಂಗಳು ಅವ್ರಿಗೆ ಪರ್ಮಿಷನ್ ಕೊಟ್ಟಿದೀವಿ ಅಲ್ಲಿ ತಗೊಳ್ಳಿ ಅಂತಂದ್ರೆ ಯಾರ್ರಿ ಇವ್ರು ನಮ್ ದೇಶಕ್ಕೆ ಪರ್ಮಿಷನ್ ಕೊಡೋದಕ್ಕೆ? ಇದು ಹಿಂದೂಸ್ತಾನದ ಆತ್ಮಗೌರವಕ್ಕೆ ಧಕ್ಕೆ ಅಲ್ವಾ?
ನಮ್ಮ ವಿಶ್ವಗುರು ಹ್ಞೂ ಅಮೆರಿಕಾದ ದುರಹಂಕಾರದ ಬಗ್ಗೆ ಮಾತಾಡಬೇಕು. ಎಸ್